ನಿಗಮ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಅದೇ ರೀತಿ ಇದನ್ನು ನೋಡಿ ಟೀಕೆ ಮಾಡೋರಿಗೂ ಕೂಡ ಬೊಯ್ಯೋರಿಗೂ ಕೂಡ ಸುಸ್ವಾಗತ. ಮುಖ್ಯವಾಗಿ ನಾನು 3 ವಿಚಾರಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಇವತ್ತು ಹೆಚ್ಚು ಕಡಿಮೆ 1,15,000 ಜನ ಸಾರಿಗೆ ನೌಕರರು ಆಲ್ ಓವರ್ ದಿ ಸ್ಟೇಟ್ ಇದ್ದೇವೆ 4 ನಿಗಮಗಳಿಂದ. ಅವ್ರನ್ನ ತಕ್ಷಣ ಬಾಧಿಸಿರುವಂಥ ಪ್ರಶ್ನೆ. ಇನ್ನು ಎರಡನೇದು, ಸಂಸ್ಥೆಯಲ್ಲಿರ್ತಕ್ಕಂಥ ಭ್ರಷ್ಟಾಚಾರ. ಅದು ಹೈಬ್ರಿಡ್ ಆಗಿಬಿಟ್ಟಿದೆ ಇವಾಗ. ಆರ್ಡಿನರಿ ತಳಿಯಲ್ಲ, ಅದು ಹೈಬ್ರಿಡ್ ತಳಿ. ಇನ್ನು ಮೂರನೇದು, ನಮ್ಮ ಬೆಂಗಳೂರು ಪ್ರಾದೇಶಿಕ ಕಾರ್ಯಾಗಾರದ ಬಗ್ಗೆ. ಇಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡೋಣ ಅಂತಿದ್ದೀನಿ. ಮೊದಲನೇದಾಗಿ ಸಾರಿಗೆ ನಿಗಮದ ನೌಕರರನ್ನು ಬಾಧಿಸಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದರೆ, ಇವತ್ತು 1/1/24 ವೇತನ ಹೆಚ್ಚಳ ಚಾತಕ ಪಕ್ಷದ ಥರ ಕಾಯ್ತಾ ಇದ್ದಾರೆ. ಅದೇ ರೀತಿ ಹಿಂದೆ ನಾವೇನು ಒಪ್ಪಂದ ಮಾಡಿದ್ವು ಬೊಮ್ಮಾಯಿಯವ್ರ ಸರ್ಕಾರ ಜೊತೆ, 15% ಕಡೆ ಅರಿಯರ್ಸ್ ಬರಬೇಕು. ಸುಮಾರು 1,800 ಕೋಟಿ ಆಗುತ್ತೆ. 38 ತಿಂಗಳ ಅರಿಯರ್ಸು, 1/1/20ರಿಂದ 28/2/23ವರೆಗೆ. ಆ ಅರಿಯರ್ಸು ಬಂದಿಲ್ಲ. ಭಾಳ ಜನ ಸಾಲ ಮಾಡ್ಕೊಂಡಿರ್ತಾರೆ ದುಡ್ಡು ಬರುತ್ತೆ ಅಂತ, ಆದರೆ ಆ ದುಡ್ಡು ಬಂದಿಲ್ಲ. ಅದು ಹಾಗೂ ವೇತನ ಒಪ್ಪಂದಕ್ಕೆ ಕಾಯ್ತಾ ಇದ್ದಾರೆ. ಯಾವಾಗ ಸರ್ಕಾರ ಡಿಲೇ ಮಾಡುತ್ತೋ ಸಹಜವಾಗಿ ಹಲವಾರು ಊಹಾಪೋಹಗಳು ಬರುತ್ತೆ. 20% ಕೇಳಿದರು ಯೂನಿಯನ್ನವರು, 15% ಒಪ್ಕೊಂಡ್ಬಿಟ್ಟಿದ್ದಾರೆ, ಸೆಷನ್ ಆದ ತಕ್ಷಣ ಅಗ್ರಿಮೆಂಟ್ ಆಗ್ಬಿಡುತ್ತೆ ಅಂತ ಒಂದು. ಇನ್ನೊಂದು, ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು, ನಮ್ಮ ಸಾರಿಗೆ ಸಚಿವರು, ಮುಜರಾಯಿ ಸಚಿವರು, ಅನುದಾನ ಜಾಸ್ತಿ ಕೊಡಲಿಲ್ಲ ಸರ್ಕಾರ ಅಂತ ಪೋರ್ಟ್ಫೋಲಿಯೋ ಚೇಂಜ್ ಕೇಳಿದ್ದಾರೆ ಅಂತ. ಇದು ಒಂದು ಭಾಳ ಓಡಾಡ್ತಾ ಇದೆ. ಇವೆರಡಕ್ಕೂ ಯಾವುದೇ ತಲೆ ಬುಡ ಇಲ್ಲ, ಇವೆರಡೂ ಸುಳ್ಳು. ರಾಮಲಿಂಗಾರೆಡ್ಡಿ ಜೊತೆ ನಾನು ಮಾತಾಡಿದ್ದೀನಿ, ಅವರು ಹಾಗೇನು ಬದಲಾವಣೆ ಕೇಳಿಲ್ಲ. ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿ ಅಪಾರವಾದ ಅನುಭವ ಇದೆ. ಈಗಲೂ ಕೂಡ ಒಳ್ಳೆಯ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ನಾವು ಅಗ್ರಿಮೆಂಟ್ ಡಿಲೇ ಆಗಿರ್ಬೋದು, ಹಾಗಂತ ಅವರು ಚೇಂಜಸ್ಸನ್ನು ಕೇಳಿಲ್ಲ. ಇನ್ನು ಈ 15% ಅಂತ ರೂಮರ್ ಬರ್ತಿದೆ. ಯಾರು ಏನು ಬೇಕಾದ್ರೂ ಹೇಳ್ಕೋಬೋದು. ಅದು ಈ ಸಾಮಾಜಿಕ ಜಾಲತಾಣ ಬಂದ ಮೇಲೆ ಅದಕ್ಕೂ ಪ್ರತಿಯೊಬ್ಬರೂ ಕೂಡ ಅಥಾರಿಟಿನೇ ಆಗಿಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜಿಗಳೇ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಅದನ್ನು ಹೇಳ್ತಾರೆ. ಅದರಲ್ಲೂ ಕೂಡ ಯಾವುದೇ ಸತ್ಯ ಇಲ್ಲ ಅಂತ, ಯಾವುದೇ ಮಾತುಕತೆ ಇನ್ನೂ ನಮ್ಮ ಜೊತೆ ನಡೆದಿಲ್ಲ. ಆದ್ದರಿಂದ ಯಾರೂ ಕೂಡ ಅಂಥ ಅಪಪ್ರಚಾರಗಳಿಗೆ ಬಲಿಯಾಗಬೇಡಿ. ಏನೇ ಇದ್ರೂ ನಾವು ಟ್ರಾನ್ಸ್ಪರೆಂಟಾಗಿ ಮಾಡ್ತೀವಿ. ನಾವು ಟ್ರಾನ್ಸ್ಪರೆಂಟಾಗಿ ನಡ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ಒಂದು ಲೆಟ್ರ್ ನಾವು ಚೀಫ್ ಮಿನಿಸ್ಟರ್ಗೆ ಬರೆದ್ರೆ ಇಮಿಡಿಯೇಟ್ಲಾಗಿ ವಾಟ್ಸಪ್ಪಲ್ಲಿ ಹಾಕ್ತೀವಿ, ಮಾಧ್ಯಮಗಳು ಕಳಿಸ್ತೀವಿ. ಇಟ್ ನಾಟ್ ಅ ಪ್ರೈವೇಟ್ ಪ್ರಾಪರ್ಟಿ. ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯವಾಗಿ ಹೇಳಿ ಬಯಸೋದೇನೆಂದರೆ, ಈ ನಿಗಮ ಚಾನೆಲ್ ಏನಿದೆ ಹೆಚ್ಚಾಗಿ ಕಾರ್ಮಿಕರ ಬಗ್ಗೆ ಇದು ಗಮನ ಕೊಡ್ತಾ ಇದೆ. ಅದು ಭಾಳ ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ನಿಗಮಗಳು, ಸಾರಿಗೆ ನಿಗಮಗಳು ಕೆಲಸ ಮಾಡೋ ನೌಕರರ ಒಂದು ಸಮಸ್ಯೆಗಳಿಗೆ ಭಾಳ ಸ್ಪಂದಿಸ್ತಾ ಇದೆ, ಸಕ್ರಿಯವಾಗಿ ಸ್ಪಂದಿಸ್ತಾ ಇದೆ. ಆ್ಯಂಡ್ ನಮ್ಮ ಹಲವಾರು ವಿಷಯಗಳು ಇವತ್ತು ಹೊರಗಡೆ ಹಂಚ್ಕೊಳ್ಳೋದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಆಗಿ ತೆಗೆದಿದ್ದಾರೆ. ಇವತ್ತು ಅವರು ಭಾಳ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಭಾಳ ಉತ್ಸಾಹವಾಗಿ ಅದೆಲ್ಲ ನಡೆಸ್ತಾ ಇದ್ದಾರೆ. ಆದರೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ನಿಮ್ಮ ತನು ಮನ ಧನ ಎಲ್ಲವನ್ನು ಕೊಟ್ಟು ಈ ಸಂಸ್ಥೆ ನಮ್ಮದು ಅಂತ ಹೇಳಿ ಬೆಳೆಸಿ, ಇದನ್ನು ಹೆಚ್ಚಿನ ಉಪಯೋಗ ಪಡ್ಕೊಳ್ಳಿ. ನಿಮ್ಮ ಕುಂದುಕೊರತೆಗಳೇನಿದ್ರು ಅವ್ರಿಗೆ ಹೇಳಿ, ಅವರು ಅದಕ್ಕೂ ಕೂಡ ಸಾಕಷ್ಟು ಪ್ರಚಾರ ಕೊಡ್ತಾರೆ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇವೆಲ್ಲ ಹೋಗುತ್ತೆ. ಆದ್ದರಿಂದ ದಯಮಾಡಿ ಹೆಚ್ಚೆಚ್ಚಿಗೆ ಚಂದಾದಾರರಾಗಿ ನಿಮಗೆ ಸಾಧ್ಯವಾದಷ್ಟು ಅಮೌಂಟನ್ನು, ಅಂದರೆ ಸ್ವಲ್ಪ ಹಣ ಬೇಕಾಗುತ್ತೆ. ಯಾಕೆಂದರೆ ಈ ಚಾನಲ್ ನಡೆಸೋದು ಸುಲಭವಾದ ಕೆಲಸ ಅಲ್ಲ. ಇವರು ಬೇರೆ ಥರ ಯಾವುದೋ ಕೈ ಹಾಕಿಲ್ಲ, ನೇರವಾಗಿ ಇವ್ರ ತೊಂದರೆಗಳು ಹೇಳ್ಕೊಳ್ತಾರೆ. ಆದ್ದರಿಂದ ಇವರ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಏನೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನೀವು ಮಾಡೋಕ್ಕಾಗುತ್ತೋ ಅದು ಮಾಡಿ. ಏಕೆಂದರೆ ದುಡ್ಡಿಲ್ಲದೆ ಯಾವ ಸಂಸ್ಥೆ ನಡೆಯೋಕ್ಕಾಗೋದಿಲ್ಲ. ಈ ಸಂಸ್ಥೆ ಕೂಡ ನಡಿಬೇಕು. ಆದ್ದರಿಂದ ಆ ದೃಷ್ಟಿಯಲ್ಲಿ ಕೂಡ ದಯಮಾಡಿ ಸಹಾಯ ಮಾಡಿದ್ದೆ ನಾನು ತಮ್ಮನ್ನು ಕೇಳ್ಕೊತೀನಿ. ಮತ್ತು ಎಲ್ಲ ರೀತಿಯಲ್ಲೂ ಈ ಚಾನಲ್ಗೆ ಸಹಾಯ ಮಾಡಿದ್ದೆ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಬಿಲಾಂಗ್ಸ್ ಟು ದಿ ಪಬ್ಲಿಕ್, ಇಟ್ ಬಿಲಾಂಗ್ಸ್ ಟು ದಿ ಎಂಪ್ಲಾಯೀಸ್. ಆದ್ದರಿಂದ ದಯಮಾಡಿ ನಿಮ್ಮ ಮನಸ್ಸಲ್ಲಿ ಅಂಥ ಅನಿಸಿಕೆಗಳು ಇಟ್ಕೋಬೇಡಿ. ಮತ್ತು ವಾಟ್ಸಾಪಲ್ಲಿ ಬರೋದೆಲ್ಲ ಸತ್ಯ ಇರಲ್ಲ. ಅವರವ್ರಿಗೆ ತೋಚಿದ್ದನ್ನು ಅವರವ್ರು ಹೇಳ್ತಾರೆ. ಅದು ಹೇಳೋ ಹಕ್ಕು ಅವ್ರಿಗಿದೆ, ಅದನ್ನು ನಾನು ಗುರುತಿಸ್ತೀನಿ. ಆದರೆ ಅಂಥ 15% ಮಾತು ಕಥೆಗಳು ಯಾವುದೂ ಏನೂ ಆಗಿಲ್ಲ ಇದುವರೆಗೆ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇನ್ನು ಈ ವೇಜ್ ಕ್ವಶನ್ ನಿಜ ಭಾಳ ಆತಂಕದಲ್ಲಿದ್ದಾರೆಲ್ಲ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಬೇಕಾದ್ರೆ ಸಾಲ ಮಾಡ್ಕೊಂಡಿರ್ತೀವಿ, ಹಳೆದು 38 ತಿಂಗಳದ್ದು ಬರುತ್ತೆ ಅಂತ.
ಇನ್ನು ಇವಾಗಲೇ 14 ತಿಂಗಳಾಗೋಯ್ತು, 15 ತಿಂಗಳು ಕಾಲಿಟ್ಟಿದ್ದೀವಿ, ಒಂದು 24 ಆದಮೇಲೆ. ಸೊ ಇದೆಲ್ಲ ಬಂದರೆ ಪರವಾದ ಹಣ ಬರುತ್ತೆ, ಈ ಒಂದು ಭಾವನೆಯಲ್ಲಿ ನಾವಿದ್ದೀವಿ ಇತ್ತು. ಆದರೆ ಅದು ಆಗ್ತಾಯಿಲ್ಲ. ಒಂದಿಷ್ಟು DNS ಅಲ್ಲೂ ಸರಿ ಇವಾಗ ಕೊಡ್ತಾರೆ, ಒಂದಿಷ್ಟು ಲೀವ್ ಎನ್ಕ್ಯಾಶ್ಮೆಂಟ್ ಇವಾಗ ಕೊಡ್ತಾರೆ, ಸ್ವಲ್ಪ ಹೆಲ್ಪ್ ಆಗ್ಬೋದು ಅದು ಅಷ್ಟೇ. ಅಷ್ಟು ಬಿಟ್ಟರೆ ಅಗ್ರಿಮೆಂಟಿಗೆ ಸಂಬಂಧಪಟ್ಟಿದ್ದು ವೇಜ್ ಅಗ್ರಿಮೆಂಟಿಗೆ ಯಾವುದೇ ಚರ್ಚೆಗಳು ಕೂಡ ಇದುವರೆಗೆ ಆಗಿಲ್ಲ ಫರ್ದರ್. ಹಿಂದೆ ಏನು ಹೇಳಿದ್ರಪ್ಪ ನಮಗೆ ಸರ್ಕಾರದವರು ಅಂದರೆ, ನಿಮ್ಗೆ ಗೊತ್ತಿದೆ, ನಾವು 31ನೇ ತಾರೀಕಿಂದ 31 ಡಿಸೆಂಬರಿಂದ ಸ್ಟ್ರೈಕ್ ನೋಟಿಸ್ ಕೊಟ್ಟು ಎಲ್ಲ ಸಿದ್ಧತೆಗಳು ಮಾಡಿದ್ವಿ, ಸ್ಟ್ರೈಕ್ ಆಗಬೇಕಾಗಿತ್ತು ಅವಾಗ. ಆದರೆ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಇಂಟರ್ವ್ಯೂನಾದರೂ ನಮಗೆ ಲೆಟರ್ ಕಳಿಸಿದರು, ಹಬ್ಬ ಆದಮೇಲೆ ಕರಿತೀವಿ ಅಂತ. ಆಮೇಲೆ ಲೆಟ್ರ್ಗಳು ಮತ್ತೆ ಬರೆದ್ವಿ, ಹಬ್ಬ ಆದಮೇಲೆ ಯಾಕೆ ಕರೀಲ್ಲ ನೀವು ಅಂತ, ಆರೋಗ್ಯ ಅವ್ರಿಗೆ ಸರಿಯಿಲ್ಲ ಈ ಮಧ್ಯೆ. ಮತ್ತು ಇವಾಗ ಸೆಷನ್ ಶುರುವಾಗಿದೆ, ಸೆಷನ್ ಆದಮೇಲೆ ಕರಿತೀವಿ ಇನ್ನು ಅಂತ, ಕರಿಬೋದು ಅನ್ನುವಂಥ ಒಂದು ಸುದ್ದಿ ಇದೆ. ಬಟ್ ಅಫಿಷಿಯಲಾಗಿ ನಮಗೇನು ಬಂದಿಲ್ಲ, ಅದು ಇದುವರೆಗೆ ಜಾಯಿಂಟ್ ಕಮಿಟಿಗೆ ಅಂಥದ್ದೇನು ಬಂದಿಲ್ಲ. ಅದು ಅದರಲ್ಲಿ 2 ಪ್ರಶ್ನೆಗಳಿವೆ. ಒಂದು, ಯಾಕೆ ಇವರು ಡಿಲೇ ಮಾಡ್ತಾರೆ? ಇವಾಗ ಹಿಂದೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಸಭೆ ಕರೆಸಿದರು ವಿಧಾನಸೌಧದಲ್ಲಿ, ಎಲ್ಲ ಭಾಳ ಹೈ ಪ್ರೊಫೈಲ್ ಮೀಟಿಂಗ್ ಏನೇ ಅದು. ಅಲ್ಲಿ ಏನು ಹೇಳಿದರು, ನಾವು ಪ್ರಯಾಣ ದರ ಹೆಚ್ಚಳ ಕೇಳ್ತಿದ್ದೀವಿ, ಕಾರ್ಪೊರೇಷನ್ ಭಾಳ ಲಾಸಲ್ಲಿ ಆಗಿಬಿಟ್ಟಿದೆ, ದುಡ್ಡಿಲ್ಲ ನಮ್ಮ ಹತ್ರ, ಆದ್ದರಿಂದ ಆ ಪ್ರಯಾಣ ದರ ಹೆಚ್ಚಳ ಆದಮೇಲೆ ನಾನು ನಿಮ್ಮನ್ನು ಕರಿತೀವಿ ಅಂತ ಹೇಳಿದ್ವಿ. ಇವಾಗ ಪ್ರಯಾಣ ದರ ಹೆಚ್ಚಾಗಿ ತಿಂಗಳುಗಟ್ಟಲೆ ಆಯಿತು, ಜಾಸ್ತಿ ಆದಾಯ ಬರ್ತಿದೆ. ಇನ್ಫ್ಯಾಕ್ಟ್ 4-5 ಕೋಟಿ ರೂಪಾಯಿ ಜಾಸ್ತಿ ಬರ್ತಿದೆ 4 ನಿಗಮಗಳು ಸೇರಿದರೆ. ಆದರೂ ಕೂಡ ಯಾಕೆ ಇಲ್ಲ? ಒನ್ ಆಫ್ ದಿ ಕಂಡೀಷನ್ ಪ್ರೆಸಿಡೆಂಟ್ ವಾಸ್ ದಟ್, ಏನೋ ಕಷ್ಟ ಸಾಧ್ಯ, ಪ್ರಯಾಣ ದರ ಜಾಸ್ತಿ ಮಾಡಿದೆ ನಾವು ಕರೆಯೋಕ್ಕಾಗಲ್ಲ, ಕರೆಯೋದು ಕಷ್ಟ ಸಾಧ್ಯ. ಮಿನಿಟ್ಸಲ್ಲಿ ಹೇಳಿದ್ದಾರೆ, ಮಿನಿಸ್ಟ್ರು ಸೈನ್ ಮಾಡಿದ್ದಾರೆ. ಬಹುಶಃ ಇದು 2ನೇ ಬಾರಿ ನಾನೊಬ್ಬರು ಮಿನಿಟ್ಸ್ ಸೈನ್ ಮಾಡಿದ್ದು ನೋಡಿದ್ದು. ಅಶೋಕ್ ಅವ್ರು ಹಿಂದೆ ಮಾಡಿದರು, ಅದಾದಮೇಲೆ ಇವರು ಮಾಡಿದ್ದಾರೆ. ಅದರಿಂದ ಯಾಕೆ ಕರೀತಿಲ್ಲ, ಇದು ಒಂದು ಕಂಡೀಷನ್ನು. ಇನ್ನು ಮುಖ್ಯಮಂತ್ರಿಗಳು ಕರೀಬೇಕು, ನಿಜ ಮುಖ್ಯಮಂತ್ರಿಗಳಿಗೆ ಹಲವಾರು ಕಾರಣಗಳಿಂದ ಆಗಿಲ್ಲ. ಅದನ್ನು ಅವರೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಹೇಳ್ಬೋದು, ನೀವು ಕರೆದು ಮಾತಾಡಿ ಅಂತ. ಅಲ್ಟಿಮೇಟಾಗಿ ನಮ್ಮ ವೇತನ ಹೆಚ್ಚಳಕ್ಕೆ ಸರ್ಕಾರದಿಂದ ಯಾವುದೇ ಹಣವನ್ನು ಕೊಡೋದಿಲ್ಲ ಅವರು, ನಿಮ್ಮ ರಿಸೋರ್ಸಸ್ಸಲ್ಲಿ ನೀವು ಮಾಡಬೇಕು ಅಂಥೇಳಿ ಮಾಡ್ತಾರೆ ಅದನ್ನು. ಅಂದಮೇಲೆ ನಮ್ಮ ದುಡ್ಡು ನಾವು ತಗೊಳ್ಳೋಕ್ಕೆ ಸರ್ಕಾರ ಯಾಕೆ ವಿಳಂಬ ಮಾಡಬೇಕು? ಅಲ್ಲ, ನನಗೆ ಸಿದ್ದರಾಮಯ್ಯನವರೇ ಮೀಟಿಂಗ್ ಕರೆದ್ರೆ ಭಾಳ ಖುಷಿ. ಯಾಕೆಂದರೆ ಹಿಂದೆ ಕೂಡ 2016ರಲ್ಲಿ ಅವರ ಒಂದು ನೇತೃತ್ವದಲ್ಲಿ ಅಗ್ರಿಮೆಂಟ್ ಆಯಿತು, ಒಳ್ಳೆಯ ಬೆನಿಫಿಟ್ಸ್ ಎಲ್ಲ ಬಂತು, ಅದು ಅಂತರ್ನಿಗಮದ ವರ್ಗಾವಣೆಗಳೆಲ್ಲ ಆಯಿತು ಅವತ್ತು. ಆದ್ದರಿಂದ ಸಿದ್ದರಾಮಯ್ಯವ್ರು ಕರೀಲಿ, ಬಟ್ ಹಲವಾರು ಕಾರಣಗಳಿಂದ ಅವರು ಕರೆಯೋಕ್ಕಾಗಿಲ್ಲ. ಅವರ ಪ್ರಾಮಾಣಿಕತೆಯನ್ನು ನಾನು ಅನುಮಾನ ಪಡ್ತಿಲ್ಲ, ಬಟ್ ದಿ ಹೋಲ್ ಪ್ರಾಬ್ಲಮ್ ಈಸ್ ಸಾಲ್ವ್ ಆಗಿಲ್ಲ, ಕರೆದಿಲ್ಲ ನಮ್ಮನ್ನು ಮಾತುಕತೆಗೆ. ಹೀಗಾಗಿ 1,15,000 ಕೆಲಸಗಾರರ ಮನಸ್ಸಲ್ಲಿ ಆತಂಕದ ಛಾಯೆ ಮೂಡಿದೆ. ಹಲವಾರು ರೀತಿ ಊಹಾಪೋಹಗಳು ಮಾಡ್ತಾರೆ. ಇನ್ನು ಕೆಲವರು ಏನೂ ಆಗೋದೇ ಇಲ್ಲ ಅಂತಾರೆ, ಇನ್ನು ಕೆಲವರು ಯಾರೋ ಕೋರ್ಟ್ಗೆ ಹೋಗಿದ್ದಾರೆ ಮಹಾನುಭಾವರು, ಅಲ್ಲಿ ಕೋರ್ಟ್ ಎಲ್ಲ ಕೊಡುತ್ತೇನೋ, ಕೋರ್ಟಿಂದ ಅಷ್ಟು ಬೇಗ ನ್ಯಾಯ ಸಿಗೋಲ್ಲ. ಇನ್ಫ್ಯಾಕ್ಟ್ ನಾನು ಹಿಂದೆ ಪ್ರಸ್ತಾಪ ಮಾಡಿದ್ದೆ, ನಮ್ಮ 148 1/1/2004ರಿಂದ 20% ವೇತನ ಹೆಚ್ಚಳ ಮಾಡಬೇಕು ಅಂಥೇಳಿ ಕೋರ್ಟ್ ನ್ಯಾಯಾಲಯ ತೀರ್ಪು ಕೊಡ್ತು. ಅದಿನ್ನೂ ಹೈಕೋರ್ಟ್ನಲ್ಲಿದೆ. ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇವತ್ತು ಒಂದು ವ್ಯವಸ್ಥೆ ಆಗಿದೆ, ನ್ಯಾಯಾಂಗ ವ್ಯವಸ್ಥೆ. 2014ರಿಂದ ನಮ್ಮದು ಸಂಬಳ ಜಾಸ್ತಿ ಬರಬೇಕು ಅಂಥೇಳಿ 2025 ಆದರೂ ಇನ್ನೂ ಬಗೆಹರಿದಿಲ್ಲ ಅಂದರೆ ಅದು ನಮಗೆ ಗೊತ್ತಿಲ್ಲ ಅದೆಂಥ ವ್ಯವಸ್ಥೆ ಅದು ಅಂತ. ಬಟ್ ಇಷ್ಟು ಹೇಳ್ಬೋದು, ಅವ್ಯವಸ್ಥೆ ಅಂತ ಹೇಳ್ಬೋದು ಅಷ್ಟೇ. ಎಷ್ಟು ಜನ ರಿಟೈರ್ ಆಗಿದ್ದಾರೆ, ಎಷ್ಟು ಜನ ಪ್ರಪಂಚ ಬಿಟ್ಟು ಹೋಗಿದ್ದಾರೆ 2004 ಆದಮೇಲೆ. ಆದರೂ ಕೂಡ ಅಂದರೆ ಈ ಕೆಟ್ಟ ಅನುಭವ ನಾವು ಇಟ್ಕೊಂಡು ಯಾರು ಕೋರ್ಟ್ಗೆ ಹೋಗಿ ನ್ಯಾಯ ಕೊಡಿಸ್ತೀವಿ ಅಂದರೆ ನ್ಯಾಯ ಸಿಗ್ಬೋದು. ಒಂದು ರಷ್ಯನ್ ಸ್ಟೋರಿ ಇದೆ, ಗಾಡ್ ಸೀಸ್ ದಿ ಟ್ರೂತ್ ಬಟ್ ವೇಟ್ಸ್ ಅಂತ. ಒಬ್ಬ ಜೈಲಿಗೆ ಹೊರಟೋಗ್ತಾನೆ, ಅಪರಾಧ ಮಾಡಿರೋದಿಲ್ಲ. ಅವನು ನಿರಪರಾಧಿ ಪ್ರೂವ್ ಆಗೋದು ಯಾವಾಗ ಅಂದರೆ ಅವನು ಜೈಲ್ ಟರ್ಮ್ ಎಲ್ಲ ಮುಗಿಸಿ ಕೊನೆಗೆ ಸತ್ತೋಗ್ತಾನೆ, ಆಮೇಲೆ ಗೊತ್ತಾಗುತ್ತೆ ಅವನು ನಿರಪರಾಧಿ ಅಂತ. ಇದು ರಷ್ಯನ್ ಸ್ಟೋರಿ. ಇದು ಯಾಕೆ ಹೇಳ್ತೀನಿ ಅಂದರೆ, ಗಾಡ್ ಸೀಸ್ ದಿ ಟ್ರೂತ್, ಕೋರ್ಟ್ ಗಿವ್ಸ್ ಅಸ್ ಜಸ್ಟಿಸ್, ನಮ್ಗೆ ಅನುಮಾನ ಇಲ್ಲ, ಬಟ್ ವೆನ್ ಇಸ್ ದಿ ಕ್ವಶನ್. ಆದ್ದರಿಂದ ಇವತ್ತು ಹೆಚ್ಚಾಗಿ ನ್ಯಾಯಾಲಯಗಳ ಮೇಲೆ ನಾವು ಡಿಪೆಂಡ್ ಆಗೋಲ್ಲ. ನಮ್ಮ ಶಕ್ತಿ, ನಮ್ಮ ಸಂಘಟನಾ ಹೋರಾಟ ಶಕ್ತಿ ಇದು ಡಿಸೈಡ್ ಮಾಡಬೇಕೇ ವಿನಃ ಎಲ್ಲೋ ಹೋಗ್ಬಿಟ್ಟು ನಾವು ಅಡ್ಜರ್ಮೆಂಟ್ಗಳು ತೊಗೊಂಡಿದ್ದೀರಲ್ಲ. ನಮಗೆ ಭಾಳ ಕೆಟ್ಟ ಅನುಭವ ಇದೆ. ಒಂದು ಸೆಕ್ಯೂರಿಟಿ ಆ್ಯಂಡ್ ಸೂಪರ್ವೈಸರಿ ಸ್ಟಾಫು ಅವರ ಯೂನಿಯನ್ ಸದಸ್ಯರಾಗಿ ಹಕ್ಕನ್ನೇ ವಾಪಸ್ ತಗೊಂಬಿಟ್ರು. ಅದ್ರ ಬಗ್ಗೆ ನಾನು ಹಿಂದೆ ಪ್ರಸ್ತಾಪ ಮಾಡಿದ್ದೀನಿ. ಸೊ
ಸುಮಾರು 27 ವರ್ಷ ತಗೊಂಡು ಅಲ್ಟಿಮೇಟ್ ಆಗಿ ಸುಪ್ರೀಂ ಕೋರ್ಟ್ ಹೋಗಿ ಸೆಟ್ಲ್ ಆಗೋದಕ್ಕೆ 27 ವರ್ಷ ನಾವು ಫೈಟ್ ಮಾಡಿದ್ವಿ. ಇಷ್ಟು ಟೈಮ್ ಹೋಗಿರ್ಬೋದು, ಎಷ್ಟು ಹಣ ಖರ್ಚಾಗಿರ್ಬೋದು ಅದಕ್ಕೆ, ಆ್ಯಂಡ್ ವ್ಯರ್ಥ ಅದು. ಅಲ್ಟಿಮೇಟ್ಲಿ ಎಸ್ ವಿ ವನ್ ದಿ ಕೇಸ್, ನೋ ಡೌಟ್, ಬಟ್ ಅಟ್ ವಾಟ್ ಕಾಸ್ಟ್? ಇನ್ ಟರ್ಮ್ಸ್ ಆಫ್ ಟೈಮ್ ಆ್ಯಂಡ್ ಮನಿ ಇಟ್ಸ್ ಎ ಹ್ಯೂಜ್ ಕಾಸ್ಟ್ ವಿ ಹ್ಯಾವ್ ಪೇಡ್. ಆದ್ದರಿಂದ ಆ ಭ್ರಮೆ ಎಲ್ಲರೂ ಇದ್ದರೆ, ಲಾಯರ್ಗಳು ನಮ್ಮನ್ನು ಮೇಲಿರ್ತಾರೆ, ಕೋರ್ಟ್ಗಳಿಂದ ನಮಗೆ ಬೇಕಾದಂಥ ನ್ಯಾಯ ಸಿಗುತ್ತೇನೋ, ಕೋರ್ಟಿಗೆ ಯಾವುದು ಕಾಣುತ್ತೋ ಆ ನ್ಯಾಯ ನಿಮಗೆ ಸಿಗುತ್ತೆ. ಅದಕ್ಕೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೊಸೀಜರ್. ಆದ್ದರಿಂದ ನಾನು ಸರ್ಕಾರವನ್ನು ಕೇಳೋದು, ನೋಡಿ ಇವಾಗ ನಿಮ್ಮ ಕಂಡೀಷನ್ ಎಲ್ಲ ನಾವು ಫುಲ್ಫಿಲ್ ಮಾಡಿದ್ದೀವಿ. ಇನ್ನು ಮೂರನೇದು ನಮ್ಮ ಸರ್ವೀಸಿಂಗು, ನಿಮ್ಮ ಶಕ್ತಿ ಯೋಜನೆ. ನಾನು ಆಗಾಗ್ಗೆ ನಾನು ಪ್ರಸ್ತಾಪ ಯಾಕೆ ಮಾಡ್ತೇನೆ ಅಂತ ಹೇಳಿದರೆ, ಇವತ್ತು ಸಾರಿಗೆ ನಿಗಮ ಬೆಳೆಯೋದಕ್ಕೊಂದು ಅವಕಾಶ ಇದೆ. ಸುಮಾರು 400 ಕೋಟಿ ಹೆಣ್ಣುಮಕ್ಕಳು ಓಡಾಡಿದ್ದಾರೆ ಅಂತ ನೀವೇ ಹೇಳಿ ಅಂಕಿಅಂಶಗಳು ಕೊಟ್ಟಿದ್ದೀರಾ. ಇಂಥ ಯೋಜನೆ ನಾವು ಜಾರಿ ಮಾಡಿದ ಮೇಲೆ ಯಾಕೆ ಸಿದ್ದರಾಮಯ್ಯ ನಮ್ಗೆ ಇಷ್ಟು ಸತಾಯಿಸ್ತಿದ್ದಾರೆ ನೀವು? ಇದು ನನ್ನ ಪ್ರಶ್ನೆ. ನಿಮ್ಗೇನು ಬರ್ತದೆ? ಬಟ್ ಒಂದು ನಾನು ಹೇಳ್ತೀನಿ, ನಾವು ಬಿಡೋದಿಲ್ಲ ನಿಮ್ಮನ್ನು, ಅದು ಗ್ಯಾರಂಟಿ. ವಿ ಆರ್ ಗೋಯಿಂಗ್ ಟು ಫೈಟ್ ಆ್ಯಂಡ್ ಟೇಕ್ ಇಟ್. ಆದ್ದರಿಂದ ಸುಮ್ಮನೆ ಆ ಧ್ವನಿ ಏರಿಸೋದಕ್ಕೆ ಮುಂಚೆ ನೀವು ನಮ್ಮನ್ನು ಕರೀರಿ, ಮರ್ಯಾದೆ ಒಂದು ಸೆಟ್ಲ್ಮೆಂಟ್ ಮಾಡಿ, ನಿಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ. ಈ ದುಡಿತಿರ್ತಕ್ಕಂಥ ಕೆಲಸಗಾರರು ಕೂಡ ಒಂದು ನೆಮ್ಮದಿಯಾಗಿರ್ತಾರೆ. ಆದ್ದರಿಂದ ಇವತ್ತು ಭಾಳ ಆತಂಕದಲ್ಲಿದ್ದಾರೆ ಕೆಲಸಗಾರರು ಈ ವಿಚಾರದಲ್ಲಿ. ಅದು ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ, ಅವರು ಸುಮ್ಮನೆ ಸರ್ಕಾರ ಕಳಿಸಿ ಈ ಫೈಲ್ನ ಅಂಥೇಳಿ ಆರಾಮಾಗಿ ಅವ್ರು ಕೂತಿರಬಾರ್ದು. ಸ್ವಲ್ಪ ಕೆಲಸ ಮಾಡಿ ನೀವು ಕೂಡ. ಇವಾಗ ನೀವೆಲ್ಲ IAS ಅಧಿಕಾರಿಗಳು ಸರ್ಕಾರಿ ವೇತನ ತಗೊಂಬಿಟ್ರಿ ಇಲ್ಲೇ ಕೂತ್ಕೊಂಡು. KSRTCಯಲ್ಲಿರೋ IAS ಅಧಿಕಾರಿಗಳು ಕೂಡ ಸರ್ಕಾರಿ ವೇತನ ಬಂದೋಯ್ತಾಗಲೇ. ಯಾಕೆ ನಮ್ಮ ಸತಾಯಿಸಿದ್ರ? ಈ ಮಧ್ಯೆ ಒಂದು ಸುದ್ದಿ ಇತ್ತು, ಬಜೆಟಲ್ಲಿ ಸಮಾನ ವೇತನ ಕೊಟ್ಟುಬಿಡ್ತಾರೆ. ನಾವು ಸರ್ಕಾರಕ್ಕಿಂತ ಹೆಚ್ಚಿನ ವೇತನ KSRTC ಕೆಲಸಗಾರ ಕೊಡಬೇಕು ಅಂತ ಕೇಳಿದ್ರೆ ಸಮಾನ ವೇತನ ನಾವು ಕೇಳಿಲ್ಲ. ಸೊ ಯಾವ ವೇತನವೂ ಇಲ್ಲ. ಇವಾಗ ಒಂಥರ ನಿರಾಸೆ ಆಗ್ತಾಯಿದೆ. ಅದರಿಂದ ನಾನು ಅಪೀಲ್ ಮಾಡೋದು KSRTC ನೌಕರರಿಗೆ, ದಯಮಾಡಿ ಯಾರು ನಿರಾಸೆಗೆ ಮನಸ್ಸು ಹೊಡ್ಬೇಡಿ. ಅಲ್ಲಿ ಎಷ್ಟು ದಿವಸ ಡಿಲೇ ಆಗಿದೆ, ಬಟ್ ವಿ ಹ್ಯಾವ್ ಟೇಕನ್ ಇಟ್. ಸೊ ಭವಿಷ್ಯ ನಮ್ಮದು, ಯಾಕೆ ಸಂಸ್ಥೆ ನಡೆಸೋರು ನಾವು. ಆದ್ದರಿಂದ ಭವಿಷ್ಯ ಇವತ್ತು ನಮಗಿದೆ. ಸೊ ತಾಳ್ಮೆಯಿಂದ ಫೈಟ್ ಮಾಡಿ ನಮ್ಮ ಜಂಟಿ ಕ್ರಿಯಾ ಸಮಿತಿ ನಾವೇನು ಫಾರ್ಮ್ ಮಾಡಿದ್ವಿ, ಅದು ಭಾಳ ಪ್ರಾಮಾಣಿಕವಾಗಿ ಒಂದು ಸೆಟ್ಲ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ. ಇದು ಒಂದನೇ ವಿಚಾರ.